ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲೊಂದು ಪ್ರಶ್ನೆ ಇದೆ. ಇದನ್ನ ಜಾತಕ ಅಂತ ಭಾವಿಸಿ ಹಣಕಾಸು ಹೇಗೆ ಬರುತ್ತೆ ಕೇಳ್ತಾರೆ. ನಮ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಹಣಕಾಸು ಬರುತ್ತೆ, ನಮ್ಮ ಹಣಕಾಸಿನ ಸ್ಟೇಜ್ ಹೇಳಿ ಅಂತ ಕೇಳ್ತಾರೆ. ಇದು ಪ್ರಶ್ನೆ. ಇದನ್ನ ಹಣಕಾಸು ಅಂತ ಹೇಗೆ ನಾವು ಭಾವಿಸುವುದು ಅಂದ್ರೆ 34/2026 6 ಗಂಟೆಗೆ 8 ನಿಮಿಷ ಈ ಒಂದು ಪ್ರಶ್ನೆ ಕುಂಡ್ಲಿ. ಇದನ್ನ ಜಾತಕ ಅಂತ ಭಾವಿಸೋಣ. ಯಾವಾಗ ಲಗ್ನದಿಂದ ದಶಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹರಿಂದ ಹಣಕಾಸು ಬರಬೇಕು. ಲಗ್ನದಿಂದ ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇರುತ್ತೋ ಆದ್ರಿಂದ ಹಣಕಾಸು ಬರಬೇಕು. ಒಂದು ವೇಳೆ ದಶಮ ಸ್ಥಾನದಲ್ಲಿ ಯಾರೂ ಇಲ್ಲ, ಈ ದಶಮ ಸ್ಥಾನಾಧಿಪತಿಯು ಚಂದ್ರನು ನವಾಂಶದಲ್ಲಿ ಯಾವ ನವಾಂಶದಲ್ಲಿರ್ತಾನೋ ಈ ರಾಶಾಧಿಪತಿ ಯಾರು, ಆದ್ರಿಂದ ಹಣಕಾಸು. ಇದು ಒಂದು ವಿಧಾನ. ಆದ್ರೆ ಈ ಜಾತಕದಲ್ಲಿ ದಶಮದಲ್ಲಿ ಯಾರೂ ಇಲ್ಲವಲ್ಲ, ದಶಮಾಧಿಪತಿ ಚಂದ್ರನ ನವಾಂಶದಲ್ಲಿ ಶುಕ್ರ ನವಾಂಶದಲ್ಲಿದೆ ಅಂತ ಗೊತ್ತಾದ್ರೂ ಕೂಡ ಪ್ರಶ್ನೆ ಹೇಳುವಾಗ ನಾವು ಬಲಾಢ್ಯ ಗ್ರಹರು ಯಾರೋ ಲಗ್ನದಿಂದ ಚಂದ್ರನಿಂದ ಅಥವಾ ಸೂರ್ಯನಿಂದ ಹೇಳಬೇಕು. ಲಗ್ನದಿಂದ ಚಂದ್ರನಿಂದ ಸೂರ್ಯನಿಂದ ಹೇಳಬೇಕು. ಯಾಕೆ? ಯಾರು ಬಲಾಢ್ಯರೋ ಅವರಿಂದ ಫಲ ಹೇಳಬೇಕು. ಲಗ್ನ ಬಲವಾದರೆ ಲಗ್ನದಿಂದ, ಚಂದ್ರ ಬಲವಾದರೆ ಚಂದ್ರನಿಂದ, ಸೂರ್ಯ ಬಲವಾದರೆ ಸೂರ್ಯನಿಂದ ಹೇಳಬೇಕು. ಈಗ ಉದಾಹರಣೆ ಇಲ್ಲಿ ನೋಡೋದಾದ್ರೆ ಏನ್ ಗೊತ್ತಾಯ್ತು? ಈಗ ನಮಗೆ ಲಗ್ನದಿಂದ ಹೇಳಬೇಕು, ಚಂದ್ರನಿಂದ ಹೇಳಬೇಕು, ಸೂರ್ಯನಿಂದ ಹೇಳಬೇಕು ಅಂತ ಇರುತ್ತೆ. ಆದ್ರೆ ಇಲ್ಲಿ ಸೂರ್ಯನು ತನ್ನ ಉಚ್ಚಾಂಶದಲ್ಲಿದ್ದು, ಉದಾಹರಣೆಗೆ ಹೇಳ್ತಾರೆ, ಅದು ಸೂರ್ಯನು ತನ್ನ ಉಚ್ಚಾಂಶದಲ್ಲಿದ್ದು ನವಾಂಶದಲ್ಲಿ ಸ್ವನವಾಂಶದಲ್ಲಿ ಇರೋದ್ರಿಂದ ಸೂರ್ಯನ ಬಲ ಅಂದ್ಕೊಂಡ್ರೆ, ಸೂರ್ಯನ ಬಲ ನೋಡತಕ್ಕಂಥದ್ದು ಬೇರೆ ಪದ್ಧತಿ, ಆದ್ರೆ ಷಡ್ ಬಲಗಳು ನೋಡ್ಬೇಕು. ಆದ್ರೆ ಇಲ್ಲಿ ನಾವು ಒಂದು ಉದಾಹರಣೆ ಹೇಳ್ತಾದ್ರೆ ಸೂರ್ಯನ ಬಲ ಅನ್ಕೊಂಡ್ರೆ, ಯಾಕಂದ್ರೆ ಉಚ್ಚ ಕ್ಷೇತ್ರ ಕಾಣುತ್ತೆ, ಸ್ವನವಂಶ ಕಾಣುತ್ತೆ, ಇವನನ್ನ ಬಲ ಅನ್ಕೊಂಡ್ರೆ ಸೂರ್ಯನಿಂದ ದಶಮಾಧಿಪತಿ ಯಾರು, ಸೂರ್ಯನಿಂದ 10ನೇ ಮನೆ ಅಧಿಪತಿ ಯಾರು? ಶನಿ. ಉದಾಹರಣೆಗೆ ಆ ಶನಿಯು ನವಾಂಶದಲ್ಲಿ ಯಾವ ಅಂಶದಲ್ಲಿರ್ತಾನೋ, ಯಾವ ರಾಶಿ ಗ್ರಹದ ಅಂಶದಲ್ಲಿರ್ತಾನೋ, ಈ ಅಂಶಾಧಿಪತಿ ಯಾರು? ಕುಜ. ರವಿನ ದಶಮಾಧಿಪತಿ ಶನಿ ನವಾಂಶದಲ್ಲಿರ್ತಕ್ಕಂಥದ್ದು ಕುಜನಂಶ. ಈ ಕುಜ ಅಂದ್ರೆ ಬಲಾಢ್ಯ ಗ್ರಹನಿಂದ ದಶಮ ಸ್ಥಾನ ಯಾವುದು, ಅದರ ಅಧಿಪತಿ ಯಾರು, ಅವನು ನವಾಂಶದಲ್ಲಿ ಯಾವ ಮನೆಯಲ್ಲಿರ್ತಾನೆ, ಯಾರ ಮನೆಯಲ್ಲಿರ್ತಾನೋ ಆ ಮನೆ ಅಧಿಪತಿ ಯಾರು, ಅದರಂತೆ ಹಣಕಾಸು ಬರುತ್ತೆ. ಇಷ್ಟೇ ಸಿಂಪಲ್. ಲಗ್ನದಿಂದ 10ನೇ ಮನೆಯಲ್ಲಿ ಯಾವ ಗ್ರಹ ಇರ್ತಾರೋ ಅದರಂತೆ, ಚಂದ್ರನಿಂದ 10ನೇ ಮನೆ ಯಾರು ಇರುತ್ತೋ ಆ ಗ್ರಹದಂತೆ. ಅಕಸ್ಮಾತ್ ಯಾರು ಇಲ್ಲ ಅಂತಂದ್ರೆ ದಶಮಾಧಿಪತಿಯು ಯಾವ ನವಾಂಶದಲ್ಲಿ ಇರ್ತಾನೋ ಅದರಂತೆ. ವಿಶೇಷವಾಗಿ ಹೇಳೋದಾದ್ರೆ
ಲಗ್ನದಿಂದ, ಚಂದ್ರನಿಂದ, ಸೂರ್ಯನಿಂದ ಈ ಮೂರಲ್ಲಿ ಯಾರು ಬಲರು ಅವರಿಂದ ಫಲ ಹೇಳ್ಬೇಕು. ಫಲ ಹೇಳುವಾಗ ಇಲ್ಲಿ ಸೂರ್ಯನಂತಂದೆ, ಇದಕ್ಕೆ ಹೇಳ್ತಾ ಹೋಗ್ತೀನಿ. ಸೂರ್ಯನಿಂದ ಬಲ ಅಂತ ಅನ್ಕೊಂಡ್ರೆ ಅಂದಾಜು 10ನೇ ಮನೆ ಅಧಿಪತಿ ಶನಿ ಆಗ್ತಾನೆ. ಶನಿ ಇರೋದು ಕುಜನ ಅಂಶದಲ್ಲಿ. ಹಾಗೆ ಕುಜನಿಂದ ಅವನ ಕಾರಕತ್ವದ ದುಡ್ಡು ಬರುತ್ತೆ ಅಂತ. ದಶಮಾಧಿಪತಿ ಯಾರು, ಅವನು ಯಾವ ರಾಶಾಂಶಾಧಿಪತಿ ಅದರಂತೆ ದುಡ್ಡು ಬರುತ್ತೆ. ಹಾಗಿದ್ರೆ ಈ ಕುಜ ಇದನ್ನೆಲ್ಲ ಏನ್ ಕೊಡ್ತಾನೆ ಅಂದ್ರೆ, ಮೊದಲು ಈ ಜಾತಕ ಅಂತ ಅನ್ಕೊಂಡ್ರೆ, ಕುಜ ಅಂದ್ರೆ ಗೊತ್ತು, ಖಡ್ಗ, ಚಕ್ರ, ಯುದ್ಧಕ್ಕೆ ಉಪಯೋಗಿಸ್ತಕ್ಕಂಥದ್ದು, ರಕ್ಷಣೆಗೆ ಉಪಯೋಗಿಸ್ತಕ್ಕಂಥದ್ದು, ವೆಪನ್ಸ್ ಅಂತ ಕರೀತಾರೆ. ಮದ್ದು, ಗುಂಡು, ಚಾಕು, ಮೆಷಿನರಿ, ಯಂತ್ರಗಳು, ಆ ಕುಜನಿಗೆ ಸಂಬಂಧಪಟ್ಟ ಎಲ್ಲದರಿಂದನೂ ಹಣಕಾಸನ್ನು ನೀವು ಸಂಪಾದನೆ ಮಾಡಬಹುದು. ಆದ್ರೆ ಈ ಸರ್ವಾರ್ಥ ಚಿಂತಾಮಣಿ ಸ್ಪೆಷಲ್ ಆಗಿ ಏನಾಗುತ್ತೆ ಅಂದ್ರೆ, ಈ ವ್ಯಕ್ತಿಯು ಅಂದ್ರೆ ಯಾರು, ಈ ದಶಮಾಧಿಪತಿ ಇರತಕ್ಕಂಥ ನವಾಂಶ ಇರೋದ್ರಿಂದ ಚಿನ್ನ ಮಾಡ್ಬೋದು, ಚಿನ್ನದ ಸಂಬಂಧವಾಗಿ, ಬೆಳ್ಳಿ ಸಂಬಂಧವಾಗಿ, ಯಂತ್ರ ಸಂಬಂಧವಾಗಿ, ರಕ್ಷಣೆ ಆಯುಧಗಳು ಸಂಬಂಧವಾಗಿ, ಇನ್ನೊಂದು ಕೊನೆಯದಾಗಿ ಸ್ಪೆಷಲ್ ಆಗಿಗಳದು ಕಳ್ಳತನ. ಸರ್ವ ಚಿಂತಾಮಣಿ ಹೇಳುತ್ತೆ ಅಂದ್ರೆ ಇವ್ರು ಕಳ್ಳರಾಗ್ತಾರೆ ಅಂತಲ್ಲ, ಕಳ್ಳತನದ ಹಣದಿಂದ, ಕಳ್ಳತನದ ಮಾಲದಿಂದ, ಯಾವುದೋ ಒಂದು ಕಳ್ಳತನದ ಮಾಲಿಂದ ಇವರಿಗೆ ಹಣಕಾಸು ಬರುತ್ತೆ, ಬಂದು ಅದು ಇವರ ಜೀವನಕ್ಕೆ ಉಪಾಯ ಆಗ್ತದೆ. ಕುಜ ಸರ್ವಾತ್ರ ಚಿಂತಾಮಣಿ ಹೇಳುತ್ತೆ. ಅದರಿಂದ ಲಗ್ನದಿಂದ, ಚಂದ್ರನಿಂದ, ಸೂರ್ಯನಿಂದ ದಶಮಾಧಿಪತಿ ಯಾರು, ಆ ದಶಮಾಧಿಪತಿ ಯಾವ ನವಾಂಶದಲ್ಲಿರ್ತಾನೋ ಆ ಅಂಶದಂತೆ ಹಣಕಾಸು ಬರುತ್ತೆ ಅನ್ನೋದು ಸರ್ವಾರ್ಥ ಚಿಂತಾಮಣಿ ಹೇಳುತ್ತೆ. ಎಲ್ರು ಒಳ್ಳೇದಾಗ್ಲಿ. ನಮಸ್ಕಾರ. ಏನಾದ್ರು ಡೌಟ್ ಇದ್ರೆ ನಂಗೆ ಮತ್ತೆ ಇನ್ನೊಂದ್ಸರಿ ಕಾಲ್ ಮಾಡಿ ಕೇಳ್ಬೋದು.